ಮಾಧುರ್ಯ, ಕಾಂತಿ, ಉದಾರತ, ಸುಕುಮಾರತ, ಅರ್ಥವ್ಯಕ್ತಿ, ಪ್ರೌಢಿ ಈ 10 ಗುಣಗಳನ್ನು ದಂಡಿ ಬಲವಾಗಿ ಬಣ್ಣಿಸಿ ಒತ್ತಿ ಹೇಳಿದ್ದಾರೆ. ಇವುಗಳಲ್ಲಿ ಮಾಧುರ್ಯ, ಓಜಸ್ಸು ಮತ್ತು ಪ್ರಸಾದ ಈ 3 ಸಾಕು ಅಂತ ಮಮ್ಮಟ ಹೇಳ್ತಾನೆ. ಮಮ್ಮಟ ಹೇಳೋದು ಯಾವುದು? ಮಾಧುರ್ಯ, ಓಜಸ್ಸು ಮತ್ತು ಪ್ರಸಾದ ಈ 3 ಸಾಕು ಅಂತ ಮಮ್ಮಟ ಹೇಳ್ತಾನೆ. ಆಮೇಲೆ ಭಾಮಹ, ಉದ್ಭಟ, ರುದ್ರಟ ಇವರೆಲ್ಲ ವಕ್ರೋಕ್ತಿಯೇ ಕಾವ್ಯದ ಜೀವಾಳ ಅಂತ ಹೇಳ್ತಾರೆ. ಭಾಮಹ, ಉದ್ಭಟ, ರುದ್ರಟ ಇನ್ನು ಮುಂತಾದವರು ವಕ್ರೋಕ್ತಿನೇ ಕಾವ್ಯಕ್ಕೆ ಜೀವಾಳ ಅಂತ ಹೇಳ್ತಾರೆ. ಈ ಕಾರಣದಿಂದ ಭಾಮಹನನ್ನ ಅಲಂಕಾರದಿಂದ ಸಂಪ್ರದಾಯವೆನ್ನುತ್ತಾರೆ. ಸಹಜ ಸುಂದರಿಯಾದರೂ ಅಲಂಕಾರದಿಂದ ಸೌಂದರ್ಯ ಹೆಚ್ಚುವಂತೆ ಕಾವ್ಯದಲ್ಲಿ ಅಲಂಕಾರಗಳೇ ಶೋಭೆಗೆ ಕಾರಣ ಅಂತ ಭಾಮಹ, ಉದ್ಭಟ ಮೊದಲಾದವರ ವಾದ. ಅಂದರೆ ಕಾವ್ಯದ ಶೈಲಿ, ಮೈಕಟ್ಟು ಎಲ್ಲವೂ ಕೂಡ ಸುಲಲಿತ ಸುಮಧುರವಾಗಿ ಇರಬೇಕೆಂದು ಎಲ್ಲರೂ ಒಪ್ಕೊಳ್ತಾರೆ. ಈ ಮಾತನ್ನೇ ಲಾಕ್ಷಣಿಕವಾಗಿ ವಿಮರ್ಶನೆ ಮಾಡಿದಂತಹ ಆನಂದವರ್ಧನ, ಸುಮಾರು 9 ರಿಂದ 10ನೇ ಶತಮಾನದಲ್ಲಿ ಕಾಣಿಸ್ಕೊಳ್ಳುವಂಥ ಆನಂದವರ್ಧನ, ಶಬ್ದ ಅರ್ಥಗಳ ಮಧುರ ಸಮ್ಮಿಳನವೇ ಕಾವ್ಯ, ಶಬ್ದ ಅರ್ಥಗಳ ಮಧುರ ಸಮ್ಮಿಳನವೇ ಕಾವ್ಯ ಅಂತ ಹೇಳಿದ್ರೂ ಕೂಡ ಅವುಗಳ ಸಾಕ್ಷಾದಾರ್ಥವನ್ನು ಮೀರಿ ಪರೋಕ್ಷವಾದ ಮತ್ತು ಸೂಕ್ಷ್ಮ ವ್ಯಾಪಾರವಾದ ಧ್ವನಿಗೆ ಅವಕಾಶ ಕೊಡೋದೇ ಉತ್ತಮ ಕಾವ್ಯ ಅಂತ ಹೇಳ್ತಾನೆ. ಆ ಧ್ವನಿಗೆ ಅಥವಾ ವ್ಯಂಜನಕ್ಕೆ ಅವಕಾಶ ಮಾಡಿಕೊಡುವವನೇ ಉತ್ತಮ ಕವಿ ಅಂತ ಆನಂದವರ್ಧನ ಹೇಳ್ತಾನೆ. ಈ ಧ್ವನಿ ಕಾವ್ಯವಾಸನ ಪರಿಪಕ್ವಮತಿಗಳಿಗೆ ಮತ್ತು ಪ್ರತಿಭಾನ್ವಿತರಿಗೆ ಮೀಸಲಾಗಿರುವಂಥದ್ದು. ಶಬ್ದಾರ್ಥಗಳಿಗೆ ಗುಣ ಅರ್ಥಗಳು ಸಹಜವಾದಂತೆ ಈ ಧ್ವನನ್ಯ ವ್ಯಾಪಾರವೂ ಸಹಜ, ಧ್ವನನ ವ್ಯಾಪಾರವೂ ಕೂಡ ಸಹಜ. ಅಭ್ಯಾಸ ಪ್ರಯತ್ನಗಳಿಂದ ಕರ್ಗತವಾಗುವಂಥ ಸಂಸ್ಕೃತಿಯಾದ ಈ ಮನೋವ್ಯಾಪಾರವೇ ಕಾರ್ಯ ಸರ್ವಸ್ವ ಇತ್ಯಾದಿಯಾಗಿ ಆನಂದವರ್ಧನ ಕಾವ್ಯದ ಬಗ್ಗೆ ಹೇಳ್ಕೊಂಡಿದ್ದಾನೆ. ಇನ್ನು ಅಲಂಕಾರಿಕ ಮತಭೇದಗಳು ಪ್ರಾಚೀನ ಕಾಲದಿಂದ ಇಲ್ಲಿ ತನಕ ಸಾಹಿತ್ಯಾಮೃತ ರಸಾಸ್ವಾದದಲ್ಲಿ ಏನೊಂದು ಬದಲಾವಣೆ ಇಲ್ಲ ಆದರೂ ಕೂಡ ಅದ್ರ ಹಿನ್ನೆಲೆಯನ್ನ ವಿಮರ್ಶನೆ ಮಾಡುವಾಗ ಬೇರೆ ಬೇರೆ ವಿಮರ್ಶಕರು ಬೇರೆ ಬೇರೆ ಅಭಿಪ್ರಾಯ ಪಟ್ಟಿರೋದು ಹಿಂದೆ ಹೇಳಿದಂತೆ ಕ್ರಿಸ್ತಶಕ 6ನೇ ಶತಕದ ತನಕ ಭರ್ತನ, ನಾಟ್ಯಶಾಸ್ತ್ರ, ಅಗ್ನಿಪುರಾಣ ಇತ್ಯಾದಿಗಳಲ್ಲಿ ರೀತಿ, ಗುಣ, ಅಲಂಕಾರ, ವೃತ್ತಿ, ರಸ ಮುಂತಾದ ಕಾವ್ಯ ಪ್ರಪಂಚದ ಪಾರಿಭಾಷಿಕ ಅಂಶಗಳು ಇದ್ರೂ ಕೂಡ ನಾಟ್ಯಕ್ಕೆ ಒಲವು ಹೆಚ್ಚಾಗಿತ್ತು. ನಾಟ್ಯನೇ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಆಮೇಲೆ 6ನೇ ಶತಮಾನದಿಂದ ಈಚೆಗೆ ಭಾಮಹ, ದಂಡಿ, ವಾಮನ, ಆನಂದವರ್ಧನ ಮುಂತಾದವರು ವಿಮರ್ಶಕರು ವಿಮರ್ಶಾ ಕ್ರಮಗಳ ಬೇರೆ ಬೇರೆ ಶಾಖೆಗಳನ್ನು ಸ್ಥಾಪನೆ ಮಾಡ್ತಾರೆ. ಸೌಂದರ್ಯವನ್ನು ಆಸ್ವಾದಿಸುವವರು ಭಿನ್ನರು ಅಂತ ಇಷ್ಟು ಮಾತ್ರ ಒಪ್ಪಿದರೆ ಸಾಕು. ಭಿನ್ನ ರುಚಿ ಸೌಂದರ್ಯಶಾಸ್ತ್ರದಲ್ಲಿಯೂ ಸ್ವಾಭಾವಿಕವಾಗಿ ಸ್ಪಷ್ಟವಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಅರ್ಥಗರ್ಭಿತ ಶಬ್ದ ಪ್ರಪಂಚವೇ ಕಾವ್ಯ ಪ್ರಪಂಚ, ಅರ್ಥಗರ್ಭಿತ ಶಬ್ದ ಪ್ರಪಂಚವೇ ಕಾವ್ಯ ಪ್ರಪಂಚ. ಒಂದು ಕವಿತೆ ರೂಪಣೆ ಮಾಡಬೇಕು ಅಂತಂದರೆ ಅದು ಅರ್ಥಗರ್ಭಿತವಾಗಿರಬೇಕು. ಅದಕ್ಕೆ ತಕ್ಕನಾದಂತಹ ಪದಗಳನ್ನು ಶಬ್ದಗಳನ್ನು ಜೋಡಣೆ ಆಗಿರಬೇಕು. ಆ ಪ್ರಪಂಚನೇ ಕಾವ್ಯ ಪ್ರಪಂಚ. ಮತ್ತು ಶಬ್ದದಲ್ಲಿ ಯಮಕ, ಅನುಪ್ರಾಸ ಇತ್ಯಾದಿ ಅಲಂಕಾರಗಳು, ಅರ್ಥದಲ್ಲಿ ಉಪಮಾದ್ಯಾಲಂಕಾರಗಳು ಮುಖ್ಯ. ಈ ಅಲಂಕಾರಗಳೇ ಕಾವ್ಯಗಳಿಗೆ ಮುಖ್ಯ ಅಂತ ಭಾಮಹ ಹೇಳ್ತಾನೆ. ಮತ್ತು ಓದೋರಿಗೆ ಆಪ್ಯಾಯನಕರವಾದ ಸರಳ ಕಾವ್ಯಬಂಧವೇ ಪ್ರಸಾದ. ಓದುಗರಿಗೆ ಆಪ್ಯಾಯನಕರವಾದ ಅಂದರೆ ಇಷ್ಟವಾಗುವಂತಹ ಸರಳ ಕಾವ್ಯ ಪ್ರಬಂಧವೇ ಪ್ರಸಾದ. ಈ ಸುಗಮಾರ್ಥವುಳ್ಳ ರೀತಿ ಅಥವಾ ಮಾರ್ಗವೇ ಮುಖ್ಯ ಅಂತ ದಂಡಿ ಹೇಳ್ತಾನೆ. ದಂಡಿಯ ವಾದ ಏನು? ಓದುಗರಿಗೆ ಇಷ್ಟ ಆಗುವಂತಹ ಸರಳ ಕಾವ್ಯ ಬಂಧನೆ ಪ್ರಸಾದ. ಈ ಸುಗಮಾರ್ಥವುಳ್ಳ ರೀತಿ ಅಥವಾ ಮಾರ್ಗವೇ ಮುಖ್ಯ ಅಂತ ದಂಡಿ ಹೇಳ್ತಾನೆ. ಒಳ್ಳೆಯ ಶಬ್ದ ಮತ್ತು ಅರ್ಥಗಳು ಸೇರಿದ ಉತ್ತಮ ಗುಣವುಳ್ಳ ವಿಶಿಷ್ಟ ಪದರಚನೆಯೇ ಕಾವ್ಯದ ಸಾರ ಸರ್ವಸ್ವ ಎಂದು ವಾಮನನ ಅಭಿಮತ. ಒಳ್ಳೆಯ ಶಬ್ದ ಮತ್ತು ಅರ್ಥಗಳು ಸೇರಿದ ಉತ್ತಮ ಗುಣವುಳ್ಳ ವಿಶಿಷ್ಟ ಪದರಚನೆಯೇ ಕಾವ್ಯದ ಸಾರ ಸರ್ವಸ್ವ ಅಂತ ವಾಮನನ ಅಭಿಮತ. ಕಾವ್ಯದಲ್ಲಿ ರುಜು ಮಾರ್ಗವಲ್ಲ, ವಕ್ರತೆ ಇರಬೇಕೆಂದು ಕುಂತಕ ಅಭಿಪ್ರಾಯ ಪಡ್ತಾನೆ. ಇದು ಎಲ್ಲಿ ಬರುತ್ತೆ? ಕುಂತಕನ ವಕ್ರೋಕ್ತಿ. ಇದು ಕಾವ್ಯದಲ್ಲಿ ರುಜು ಮಾರ್ಗವಲ್ಲ, ವಕ್ರತೆ ಅದು ಮುಖ್ಯ ಅಂತ ಕುಂತಕ ಅವನ ಅಭಿಪ್ರಾಯ.
ಆದರೆ ದೂರಗಾಮಿಯಾದ ಧ್ವನಿಯೇ ಕಾವ್ಯದಲ್ಲಿ ಆಸ್ವಾದನೀಯ ಅಂತ ಆನಂದವರ್ಧನನ ಸಿದ್ಧಾಂತ. ದೂರಗಾಮಿಯಾದ ಧ್ವನಿಯೇ ಕಾವ್ಯದಲ್ಲಿ ಆಸ್ವಾದನೀಯ ಅಂತ ಆನಂದವರ್ಧನ ಹೇಳ್ತಾನೆ. ವೀಣೆ, ಮೃದಂಗ ಮೊದಲಾದವು ಮಧುರನಾದನ ಅಭಿವ್ಯಕ್ತಿ ಸಾಧಕಗಳಾದಂತೆ ವೀಣೆ, ಮೃದಂಗ ಇವೆಲ್ಲ ಮಧುರವಾದಂತಹ ಅಭಿವ್ಯಕ್ತಿಯ ಸಾಧಕಗಳಾದಂತೆ ಕಾವ್ಯ ಮಾಧುರ್ಯ ಭಾವವಿರಬಹುದು, ಅಲಂಕಾರವಿರಬಹುದು ಅಥವಾ ರಸವಿರಬಹುದು. ಅದನ್ನು ವಾಚಿಸುವುದು ಶಬ್ದ, ಹಾಗೆ ಅರ್ಥ. ಆದರೆ ಅದನ್ನು ಸೂಚಿಸುವುದು ಅದಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ಎಲ್ಲರನ್ನೂ ತಿಳಿದವರಲ್ಲ. ಕಾವ್ಯದ ಹಾಗೂ ಕಲೆಯ ಗೂಢಾರ್ಥವನ್ನು ಆಸ್ವಾದಿಸುವವರು ಕೆಲವರೇ ಮಾತ್ರ. ಎಲ್ಲರೂ ಕೂಡ ಒಂದು ಪದ್ಯ ಕೇಳಿದ ತಕ್ಷಣ ಈ ಪದ್ಯ ಅಲಂಕಾರಿಕವಾಗಿ ವಿಶ್ಲೇಷಣೆ ಮಾಡಿ ಯೋಚನೆ ಮಾಡಿ ಇದು ಹಂಗೆ ಇದು ಹಿಂಗೆ ಅಂತ ಹೇಳೋವಂಥ ಜನಗಳ ಸಂಖ್ಯೆ ಕಡಿಮೆ. ಅದರ ಅರ್ಥ ಒಳಗಿನ ಅರ್ಥವನ್ನು ಆಸ್ವಾದನೆ ಮಾಡಿರೋವಂಥ ತಿಳ್ಕೊಂಡಿರೋಂಥ ಜನಸಂಖ್ಯೆ ಕಡಿಮೆ ಆಸ್ವಾದನೆ ಮಾಡೋರು. ಹಾಗೆ ವಾಚಕ, ಲಾಕ್ಷಣಿಕ ಮತ್ತು ತಾತ್ಪರ್ಯ ವೃತ್ತಿ ಇವುಗಳ ಮಿತಿಗೆ ಮೀರಿದುದು ಧ್ವನಿ, ವ್ಯಂಜನ, ಅಂಜನ ಅಥವಾ ಧ್ವನನ. ಆದ್ದರಿಂದ ಇದನ್ನು ಅಲೌಕಿಕ ವ್ಯಾಪಾರ ಅಂತೇಳಿ ಕರೀತಾರೆ. ಈ ಧ್ವನಿ ತತ್ವವನ್ನು ಆನಂದವರ್ಧನನೇ ಮೊದಲ ಬಾರಿಗೆ ಕಂಡುಹಿಡಿಯಲಿಲ್ಲ. ಆತನೇ ತಿಳಿಸಿರುವಂತೆ ಇದನ್ನು ವ್ಯಾಕರಣಶಾಸ್ತ್ರದಲ್ಲಿ ನಿರೂಪಿಸಲ್ಪಟ್ಟಿದ್ದ ಸ್ಫೋಟ ಸಿದ್ಧಾಂತದ ಮೇಲೆ ರೂಪಿಸಲಾಗಿದೆ. ಸ್ಫೋಟವೆಂದರೆ ಶಬ್ದಗಳಲ್ಲಿ ಅವಿನಾಭೂತವಾಗಿ ಅಡಗಿರುವ ಅಲೌಕಿಕ ಶಕ್ತಿ. ಇದು ಬ್ರಹ್ಮನಂತೆ ಒಂದೇ ಆಗಿದ್ದರೂ ಶಬ್ದದಲ್ಲಿ ಭಿನ್ನವಾಗಿದೆ. ಈ ಶಕ್ತಿಯ ಕಾರಣದಿಂದ ಒಂದು ಶಬ್ದದ ಕಡೆಯ ಅಕ್ಷರ ಕಿವಿಗೆ ಬೀಳುತ್ತಿದ್ದಂತೆಯೇ ಆ ಶಬ್ದ ಮನಸ್ಸಿನಲ್ಲಿ ಒಡೆದು ಅರ್ಥವಾಗಿ ಕಾಣಿಸಿಕೊಳ್ಳುತ್ತೆ, ಶಬ್ದಾರ್ಥವನ್ನು ಅಭಿವ್ಯಕ್ತಗೊಳಿಸುತ್ತದೆ ಎಂಬುದರಿಂದ ಧ್ವನಿತತ್ವ ಹುಟ್ಟಿತು. ಧ್ವನಿಯಾದರೂ ಅನುರಣನಾತ್ಮಕ ಮಾರ್ದನಿಯಿಂದ ಮಾರ್ದನಿಗೆ ಶ್ರವಣ ಸಾಮರ್ಥ್ಯ ಇರುವವರಿಗೆ ಕೇಳಿಬರುವ ಅರ್ಥರೂಪ ಮಧುರನಾದ. ಆದರೆ ಧ್ವನಿ ಅಭಿವ್ಯಕ್ತವಾಗಲು ಅದನ್ನು ಕಾವ್ಯದಲ್ಲಿ ಅಡಗಿಸುವ ಮಹಾಕವಿಯೂ ಬೇಕು. ಅದನ್ನು ಗ್ರಹಿಸುವ ರಸಿಕ ಹೃದಯರೂ ಕೂಡ ಬೇಕು. ಇನ್ನು ಕೆಲವರು ಅಲಂಕಾರಿಕರ ಬಗ್ಗೆ ತಿಳ್ಕೊತ ಹೋಗೋಣ. ಭರತನ ನಾಟ್ಯಶಾಸ್ತ್ರ ನೋಟ್ ಮಾಡ್ಕೊಳ್ಳಿ ಇದನ್ನ. ಭರತನ ನಾಟ್ಯಶಾಸ್ತ್ರ, ಭಾಮಹನ ಕಾವ್ಯಾಲಂಕಾರ, ದಂಡಿಯ ಕಾವ್ಯಾದರ್ಶ, ಉದ್ಭಟನ ಕಾವ್ಯಾಲಂಕಾರ ಸಂಗ್ರಹ, ವಾಮನನ ಕಾವ್ಯಾಲಂಕಾರ ಸೂತ್ರ. ಇಲ್ಲಿ ವ್ಯತ್ಯಾಸ ಇದೆ. ಉದ್ಭಟನ ಕಾವ್ಯಾಲಂಕಾರ ಸಂಗ್ರಹ, ವಾಮನನ ಕಾವ್ಯಾಲಂಕಾರ ಸೂತ್ರ. ರುದ್ರಟನ ಕಾವ್ಯಾಲಂಕಾರ, ಆನಂದವರ್ಧನನ ಧ್ವನ್ಯಾಲೋಕ. ಇವು ಭಾರತೀಯ ಕಾವ್ಯ ಮೀಮಾಂಸೆಯನ್ನು ತುಂಬ ವಿಶಾಲವಾಗಿ ಚರ್ಚಿಸಿರುವಂತಹ ಮುಖ್ಯ ಕೃತಿಗಳು. ಇವರಲ್ಲದೆ ಇನ್ನೂ ಅನೇಕರು ಈ ಕುರಿತು ಬರೆದಿದ್ದಾರೆ. ಮುಕುಲ ಭಟ್ಟ ಅಂತ ಒಬ್ಬ ಬರ್ತಾನೆ, ಅವ್ರದ್ದು ಅಭಿದಾವೃತ್ತಿ ಮಾತೃಕೆ ಅಂತ. ಮುಕುಲ ಭಟ್ಟರ ಅಭಿದಾವೃತ್ತಿ ಮಾತೃಕೆ. ಭಟ್ಟತೌತನ ಕಾವ್ಯ ಕೌತುಕ, ಅವ್ರು ಬರೆದಿರೋ ಅಂಥದ್ದು ಕೃತಿ ಕಾವ್ಯ ಕೌತುಕ. ಭಟ್ಟನಾಯಕನ ಹೃದಯ ದರ್ಪಣ, ಮಮ್ಮಟನ ಕಾವ್ಯ ಪ್ರಕಾಶ. ಮಮ್ಮಟ ಬರೆದಿರೋವಂಥ ಕೃತಿ ಕಾವ್ಯ ಪ್ರಕಾಶ. ಹೇಮಚಂದ್ರರ ಕೃತಿ ಕಾವ್ಯಾನುಶಾಸನ. ವಿಶ್ವನಾಥನ ಸಾಹಿತ್ಯ ದರ್ಪಣ. ಜಗನ್ನಾಥ ಪಂಡಿತರಾಜರ ಜಗನ್ನಾಥ ಬರೆದಿರುವಂತಹ ಕೃತಿ ರಸಗಂಗಾಧರ. ಕ್ಷೇಮೇಂದ್ರನ ಔಚಿತ್ಯ ವಿಚಾರ ಚರ್ಚಾ. ಕ್ಷೇಮೇಂದ್ರ ಬರೆದಿರುವ ಕೃತಿ ಔಚಿತ್ಯ ವಿಚಾರ ಚರ್ಚಾ. ಇವೆಲ್ಲ ಕೂಡ ಈ ಅಲಂಕಾರಿಕರು ಬರೆದಿರುವಂತಹ ಕೆಲವು ಕೃತಿಗಳು. ಇನ್ನು ಕಾವ್ಯ ದೋಷಗಳಿಗೆ ಬಂದಾಗ ನಾವು ಅಲ್ಲಿ ಯಾವ್ಯಾವುದನ್ನ ನಾವು ದೋಷಗಳು ಅಂತ ಗುರುತಿಸ್ತೀವಿ ಅಂದರೆ ಗೂಢಾರ್ಥ ಅಂದರೆ ಪದ್ಯದ ಒಳಗಡೆ ಕೆಲವೊಂದು
ಸಾಲುಗಳಿರ್ತವೆ. ಆ ಸಾಲುಗಳಲ್ಲಿರುತ್ತಂತಹ ಗೂಢಾರ್ಥಗಳೇನಿರ್ತವೆ ಅದು ಎಲ್ಲರಿಗೂ ಅರ್ಥ ಆಗಲ್ಲ, ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ. ಅದಕ್ಕೆ ಅದರದೇ ಆದಂತಹ ತಿಳುವಳಿಕೆ ಇರಬೇಕು, ಅಂಥವರಿಗೆ ಮಾತ್ರ ಅರ್ಥ ಆಗುತ್ತೆ. ಹಾಗಾಗಿ ಕಾವ್ಯ ಎಲ್ಲರಿಗೂ ಸಲ್ಲಲ್ಲ ಅಂತ ಈ ಕಾವ್ಯಗಳಲ್ಲಿರುವಂತಹ ದೋಷಗಳನ್ನು ಹುಡುಕ್ತಾ ಇದನ್ನ ಆ ಕಾವ್ಯದಲ್ಲಿ ಯಾವ್ಯಾವ ದೋಷಗಳು ಕಾಣಿಸಿಕೊಳ್ಳಬಹುದು ಅಂತ ಹೇಳಿ ಈ ಅಲಂಕಾರಿಕರು ಹೇಳ್ತಾ ಹೋಗ್ತಾರೆ. ಕಾವ್ಯದಲ್ಲಿ ಗೂಢಾರ್ಥ ಇರುತ್ತೆ, ಅದು ಎಲ್ಲರಿಗೂ ಅರ್ಥ ಆಗಲ್ಲ. ಅರ್ಥಾಂತರ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅರ್ಥ ಆಗುತ್ತೆ ಅನ್ನೋದು. ಅರ್ಥಹೀನ, ಕೆಲವೊಂದು ಪದಗಳಿಗೆ ಅಥವಾ ಸಾಲುಗಳಿಗೆ ಅರ್ಥನೇ ಇರೋಲ್ಲ. ಭಿನ್ನ ಅರ್ಥ ಅಂದರೆ ಬೇರೆ ಬೇರೆ ಅರ್ಥವನ್ನು ಕೊಡುವಂಥದ್ದು. ಏಕಾರ್ಥ, ಕೆಲವೊಂದು ಒಂದೇ ಅರ್ಥ ಇರೋವಂಥದ್ದು. ಅಭಿಪ್ಲುತಾರ್ಥ ಅಂದರೆ ನಮ್ಮ ಅಭಿವ್ಯಕ್ತಿಪಡಿಸುವಂತಹ ಅರ್ಥ ತಪ್ಪಿರಬಹುದಂಥದ್ದು. ನಾಯಾದ್ ಅಪೇತಂ, ವಿಷಮ, ವಿಸಂಧಿ, ಶಬ್ದಹೀನ ಇವೆಲ್ಲ ಕಾವ್ಯದಲ್ಲಿ ಬರ್ತಕ್ಕಂಥ ದೋಷಗಳು ಅಂತ ನಮ್ಮ ಅಲಂಕಾರಿಕರು ತಿಳಿಸ್ಕೊಟ್ಟಿದ್ದಾರೆ.